विघ्नेशाय सरस्वत्यै पार्वत्यै गुरवे नमः। दक्षिणामूर्तिदेवानां सकलकार्यदिग्विजयी भव। ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಬುದ್ಧೀರ್ಧ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ನೋಡಿ, ಗಣಪತಿಗೆ ಪಂಚಕಜ್ಜಾಯ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ನೋಡಿ ಕೆಂಪು ಕಡಲೆ, ಸಣ್ಣ ಕಡಲೆಯನ್ನು ಹುರ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ, ಗಣಪತಿಗೆ ಕಡಲೆಬೇಳೆ ಪಾಯಸಕ್ಕೆಲ್ಲ ಬೇಳೆ ಹಾಕಲಿಲ್ಲ, ಇನ್ನು ನೀರಿಟ್ಟಿದ್ದೇನೆ. ನೋಡಿ, ಸ್ವಲ್ಪ ಎಳ್ಳನ್ನು ಹಾಕೊಳ್ತಾ ಇದ್ದೇನೆ. ಎಳ್ಳು ಪಟ್ಟ ಹುರಿತದೆ ನೋಡಿ, ಈಗಾಗಲೇ ಪಟ 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 ಹೇಳ್ತಾ ಉಂಟು ನೋಡಿ. ಕಡಲೆಯನ್ನು ನಾನೀಗ ಪುಡಿ ಮಾಡಿಕೊಂಡಿದ್ದೇನೆ, ತರಿ ತರಿ ಆಗಿದೆ. ಈಗ ಇದು ಕಡಲೆ ಪಂಚಕಜ್ಜಾಯಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ. ಗಣಪತಿಗೆ ತಿನ್ನಲಿಕ್ಕೆ ಅವನಿಗೂ ರುಚಿಯಾಗಬೇಕು, ನಮಗೂ ರುಚಿಯಾಗಬೇಕು. ನೋಡಿ, ಅವಲಕ್ಕಿಗೆ ಪಂಚಕಜ್ಜಾಯ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ನೋಡಿ ಬೆಲ್ಲವನ್ನು ಈ ರೀತಿಯಲ್ಲಿ ಕೆರೆಸ್ಕೊಂಡಾಗ ಎಷ್ಟು ನೈಸಾಗಿ ಬರ್ತದೆ ನೋಡಿ, ಗಂಟು ಗಂಟು ಇರೋದಿಲ್ಲ. ಇದು ಪಂಚಕಜ್ಜಾಯಕ್ಕೆಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ತುರಿದುಕೊಂಡ ಬೆಲ್ಲ ತುಂಬ ನೈಸಾಗಿದೆ. ಈಗ ಪಂಚಕಜ್ಜಾಯ ಮಾಡಲಿಕ್ಕೆ ತುಂಬ ಸುಲಭ, ರಪಕ್ಕ ಆಗ್ತದೆ. ಇದು ಕಡಲೆ ಪಂಚಕಜ್ಜಾಯಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಡ್ತೇನೆ. ನೈಸ್ ಇರೋದ್ರಿಂದ ಕಡಲೆ ಬೆಲ್ಲ ಹೆಚ್ಚು ಸ್ವೀಟ್ ಬೇಡ. ಚಂದ
ಅಂತ ಮಾಡಿಕೊಂಡು ಹೀಗೆ ಎಲ್ಲ ಮಿಕ್ಸ್ ಆಗ್ತದೆ ಈ ರೀತಿ ಕಲಸಿದಾಗ. ಮತ್ತು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡ್ರೆ ಅದು ಮುದ್ದೆ ಆದರೆ ಪಂಚಗಜ್ಜೆ ಎಲ್ಲ ಇಡ್ಲಿಕ್ಕೆಲ್ಲ ಆಗೋದಿಲ್ಲ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ನಾಳೆ ಉಳಿದ್ರೆ ಸಹ ತಿನ್ನಲಿಕ್ಕಾಗ್ತದೆ. ಕಡಲೆ ಪಂಚಗಜ್ಜೆ ರೆಡಿಯಾಗಿದೆ, ಉದುರಾಗಿದೆ. ಸ್ವೀಟ್ ಒಳ್ಳೆ ನನಗೆ ಮುಟ್ಟುವಾಗ ಅಂಟಿದೆ. ಇದು ಅವಲಕ್ಕಿ ಪಂಚಗಜ್ಜೆಯ ಎಳ್ಳು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಈ ತೆಂಗಿನಕಾಯಿ, ಎಳ್ಳು, ಬೆಲ್ಲ ಇದೆಲ್ಲ ಮಾಡುವಾಗ ಸ್ವಲ್ಪ ತುಪ್ಪ ಬಿದ್ದರೆ ಗಣಪತಿ ಬೇಗ ಬಂದು ತಿಂದು ಹೋಗ್ತಾನೆ. ಇದು ಒಳ್ಳೆ ಪಂಚಗಜ್ಜೆ ಇದೆ, ಇದನ್ನೊಂದು ಬಿಡಬಾರ್ದು ಅಂತ ಹೇಳಿ. ನೋಡಿ ಅವಲಕ್ಕಿ, ಈ ಅವಲಕ್ಕಿ ಉಂಟಲ್ಲ, ಮೊದಲು ಮನೆಯಲ್ಲೆಲ್ಲ ಕುಟ್ಟಿ ಮಾಡ್ತಾಯಿದ್ರು ಆ ರೀತಿ ಅವಲಕ್ಕಿ. ನಾನು ಇದನ್ನು ಸ್ವಲ್ಪ ತೊಳ್ಕೊಂಡಿದ್ದೇನೆ. ತುಂಬ ತೆಳುವಿಲ್ಲ ಇದು, ಮಾತ್ರ ತುಂಬ ಟೇಸ್ಟಿ ಇದೆ ಮಾತ್ರ. ಇದನ್ನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸರಿ, ಬೆಲ್ಲ ಎಲ್ಲ ಅವಲಕ್ಕಿಗೆ ಸರಿಯಾಗಿ ಹಿಡಿಬೇಕು. ಇನ್ನೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರೆ ತುಂಬ ಅದ್ಭುತವಾದ ಒಂದು ಪಂಚಗಜ್ಜೆಯ ಅವಲಕ್ಕಿ ಪಂಚಗಜ್ಜೆ ಆಗ್ತದೆ. ನೋಡಿ, ಒಳ್ಳೆಯದಾಗಿದೆ. ಇದು ಯಾರಿಗೆ ಸಹ ತಿನ್ನಲಿಕ್ಕೆ ಆಗ್ಬೋದು, ಅಷ್ಟು ಸ್ಮೂತಾಗಿದೆ. ಅಂದರೆ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನಾನು ಅವಲಕ್ಕಿಯನ್ನು, ದೇವರಿಗೆಲ್ಲ ಸ್ವಲ್ಪ ಶುದ್ಧ ಬೇಕಂತ ಹೇಳಿ.